ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶದಲ್ಲಿ ಸ್ಥಾಪನೆಯಾದ ವರ್ಷ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶದಲ್ಲಿ ಸ್ಥಾಪನೆಯಾದ ವರ್ಷ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶದಲ್ಲಿ ಸ್ಥಾಪನೆಯಾದ ವರ್ಷ 1602 ನೋಡಿ. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664 ನೋಡಿ. 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ನೆದರ್ಲ್ಯಾಂಡದಲ್ಲಿ ಸ್ಥಾಪನೆ ಮಾಡಲಾಯಿತು. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಕರಿತೀವಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು 1602ರಲ್ಲಿ ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು 1664ರಲ್ಲಿ. ಭಾರತಕ್ಕೆ ಬಂದ 4ನೇ ಯುರೋಪಿಯನ್ನರು ಯಾರಂದ್ರೆ ಡೆನ್ಮಾರ್ಕ್ ಡ್ಯಾನಿಷರ್ ನೋಡಿ. ಭಾರತಕ್ಕೆ ಬಂದ 4ನೇ ಯುರೋಪಿಯನ್ನರು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡದಲ್ಲಿ ಸ್ಥಾಪನೆ ಆಗ್ತದೆ. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಫ್ರಾನ್ಸ್ ದೇಶದಲ್ಲಿ. ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್ ನೋಡಿ. ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರ ರಾಬರ್ಟ್ ಕ್ಲೈವ್. ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು. ಆ ದ್ವಿಮುಖ ಸರ್ಕಾರವನ್ನು ರದ್ದುಪಡಿಸಿದವರು ಯಾರು? ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಿದವರು ವಾರ್ನ್ ಹೇಸ್ಟಿಂಗ್, ರಾಬರ್ಟ್ ಕ್ಲೈವ್, ಕಾರ್ನ್ವಾಲಿಸ್, ಶಾ ಆಲಿ. ಅದನ್ನು ರದ್ದುಗೊಳಿಸಿದಂತ ವ್ಯಕ್ತಿ ಯಾರಂದ್ರೆ ವಾರ್ನ್ ಹೇಸ್ಟಿಂಗ್. ಯಾಕಂದ್ರೆ ವಾರ್ನ್ ಹೇಸ್ಟಿಂಗ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆ ಮಾಡ್ತಾನೆ. ಆತ 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ತರ್ತಾನೆ. ಆ ರೆಗ್ಯುಲೇಟಿಂಗ್ ಆಕ್ಟ್ ದಲ್ಲಿ ಏನ್ ಮಾಡಿದ ಅಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಿದನು ಅಂತ ನೋಡಿ. 1765ರಲ್ಲಿ ಕಂಪನಿಯ ಗವರ್ನರ್ ಆಗಿ ಭಾರತಕ್ಕೆ ಆಗಮಿಸಿದಂತ ರಾಬರ್ಟ್ ಕ್ಲೈವ್ 1765ರಲ್ಲಿ ಒಂದು ಒಪ್ಪಂದ ಮಾಡ್ಕೊತಾನೆ. ಯಾವ ಒಪ್ಪಂದ ಮಾಡಿಕೊಂಡ? 1765ರಲ್ಲಿ ಯಾವ ಒಪ್ಪಂದ? ಎಸ್, ಅಲಹಾಬಾದ್ ಒಪ್ಪಂದವನ್ನು ಮಾಡಿಕೊಂಡನು. ಅಲಹಾಬಾದ್ ಒಪ್ಪಂದವನ್ನು ಯಾರೊಂದಿಗೆ ಮಾಡಿಕೊಂಡ ಅಂತಂದ್ರ ಮೊಘಲ ಚಕ್ರವರ್ತಿಯಾಗಿರುವಂತ ಶಾ ಆಲಮನೊಂದಿಗೆ ಔಧದ ನವಾಬನಾಗಿರುವಂತ ಸುಜಾ ಉದ್ದೌಲನೊಂದಿಗೆ ಒಪ್ಪಂದ ಮಾಡಿಕೊಂಡನು ನೋಡಿ. ಮೊಘಲ ಚಕ್ರವರ್ತಿಯಾಗಿರುವಂತ ಎರಡನೇ ಶಾ ಆಲಂ ಔಧದ ನವಾಬನಾಗಿರುವಂತ ಸುಜಾ ಉದ್ದೌಲನೊಂದಿಗೆ ಯಾವ ಒಪ್ಪಂದ ಮಾಡಿಕೊಂಡ ಅಂದ್ರ ಅಲಹಾಬಾದ್ ಒಪ್ಪಂದ ಮಾಡಿಕೊಂಡ. ಯಾವ ಕದನದ ನಂತರ ಅಂದ್ರೆ 1764ರ ಬಕ್ಸರ್ ಕದನದ ನಂತರ. 1764ರ ಬಕ್ಸರ್ ಕದನದ ನಂತರ 1765ರಲ್ಲಿ ಅಲಹಾಬಾದ್ ಒಪ್ಪಂದವನ್ನು ಮಾಡಿಕೊಂಡು ಆ ಅಲಹಾಬಾದ್ ಒಪ್ಪಂದದಲ್ಲಿ ಮೊಘಲ ಚಕ್ರವರ್ತಿಯಾಗಿರುವಂತ ಶಾ ಆಲಮನಿಂದ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡುವಂತ ಅಧಿಕಾರವನ್ನು ಪಡೆದುಕೊಂಡು ಅದೇ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂದ್ರೆ ರಾಬರ್ಟ್ ಕ್ಲೈವ್. ದ್ವಿಮುಖ ಸರ್ಕಾರ ಪದ್ಧತಿ ಅಂದ್ರೆ ಏನು? ಕಂದಾಯವನ್ನು ಸಂಗ್ರಹ ಮಾಡುವಂತ ಅಧಿಕಾರ ಸರ್ಕಾರಕ್ಕೆ, ಇನ್ನು ಹಡದಿ ಹಮಾಲಿ ಮಾಡುವಂತ ಅಧಿಕಾರ ರಾಜ್ಯರಿಗೆ. ನ್ಯಾಯಮೂರ್ತಿ, ಆಡಳಿತ, ಹಡದಿ ಹಮಾಲಿ, ದುಡ್ಡಿನ ಲಾಭಿಲಾರಗಳಿಗೆ ಪುರ್ಸತ್ತಿಲ್ಲಲ್ಲ, ಆ ಒಂದು ಕೆಲಸವನ್ನು ಮಾಡೋದು ರಾಜ್ಯರು. ಎಲ್ಲಾ ದುಡ್ಡನ್ನು ಸಂಗ್ರಹ ಮಾಡೋರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅದಕ್ಕೆ ರಾಬರ್ಟ್ ಕ್ಲೈವ್ನು ಜಾರಿಗೆ ತಂದಿರತಕ್ಕಂತ ಸಹಾಯಕ ಏನು ದ್ವಿಮುಖ ಸರ್ಕಾರ ಪದ್ಧತಿ ಎಲ್ಲಿ ಜಾರಿಗೆ ತಂದ ಅಂದ್ರೆ ಬಂಗಾಳದಲ್ಲಿ ಜಾರಿಗೆ ತಂದ. ಯಾವ ಒಪ್ಪಂದದ ನಂತರ ಜಾರಿಗೆ ತಂದ ಅಂದ್ರ ಅಲಹಾಬಾದ್ ಒಪ್ಪಂದದೊಂದಿಗೆ. ಇಲ್ಲಿ ಕೊಟ್ಟ ಬಿಟ್ಟ ನೋಡಿ. ದ್ವಿಮುಖ ಸರ್ಕಾರ ಪದ್ಧತಿ ಅಂದರೆ ಇಂಗ್ಲಿಷರು ದಿವಾನಿ ಹಕ್ಕುಗಳಿಂದ ಭೂ ಕಂದಾಯವನ್ನು ವಸೂಲಿ ಮಾಡುತ್ತಿದ್ದರು. ಆಡಳಿತ, ನ್ಯಾಯ ಪ್ರತಿಪಾದನೆ, ಹಡದಿ ಹಮಾಲಿ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನ ನವಾಬ ನಿರ್ವಹಣೆ ಮಾಡ್ತಿದ್ದ. ಇದನ್ನೇ ಏನಂತ ಕರೀತಾರೆ ಅಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರೀತಾರೆ. ದ್ವಿಮುಖ ಸರ್ಕಾರ ಪದ್ಧತಿ ಅಂದರೆ ಆಡಳಿತ, ನ್ಯಾಯ ಪ್ರತಿಪಾದನೆ ಮೊದಲಾದ ಆಡಳಿತಾತ್ಮಕ ನವಾಬಗಳನ್ನ ಕಾರ್ಯನಿರ್ವಹಿಸ್ತಾ ಇದ್ದ. ಇದನ್ನ ಏನಂತಾರ ಅಂದ್ರೆ ಯಾರವ್ರು ನಿಮ್ ತರ ಅನ್ನೋರು ನಮ್ಮದೊಂದು ಸೇವೆ, ಅದು ಎಟ್ಟ ಅಸಹ್ಯ ಮಾಡೋದು. ಇದನ್ನೇ ಏನಂತ ಕರೀತಾರಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತಾರೆ. ಸೇಂಟ್ ಡೇವಿಡ್ ಕೋಟೆ ಇರುವುದು ಎಲ್ಲಿ?
ಮದ್ರಾಸದಲ್ಲಿ, ಪಾಂಡಿಚೇರಿಯಲ್ಲಿ, ಕಲ್ಕತ್ತಾದಲ್ಲಿ, ಪಣಜಿಯಲ್ಲಿ. ಶಬಾಷ್. ಸೇಂಟ್ ಡೇವಿಡ್ ಕೋಟೆ ಇರೋದು ಪಾಂಡಿಚೇರಿಯಲ್ಲಿ ನೋಡಿ. ಸೇಂಟ್ ಜಾರ್ಜ್ ಕೋಟೆ ಇರೋದು ಸೇಂಟ್ ಜಾರ್ಜ್ ಕೋಟೆ ಇರೋದು ಸೇಂಟ್ ಜಾರ್ಜ್ ಕೋಟೆ ಇರೋದು ಮದ್ರಾಸದಲ್ಲಿ. ಪೋರ್ಟ್ ವಿಲಿಯಂ ಕೋಟೆ ಇರೋದು ಪೋರ್ಟ್ ವಿಲಿಯಂ ಕೋಟೆ ಇರೋದು ಪೋರ್ಟ್ ವಿಲಿಯಂ ಕೋಟೆ ಇರೋದು ಕಲ್ಕತ್ತಾದಲ್ಲಿ ನೋಡಿ. ಪೋರ್ಟ್ ವಿಲಿಯಂ ಕೋಟೆ ಇರೋದು ಕಲ್ಕತ್ತಾದಲ್ಲಿ, ಸೇಂಟ್ ಡೇವಿಡ್ ಕೋಟೆ ಇರೋದು ಪಾಂಡಿಚೇರಿಯಲ್ಲಿ, ಸೇಂಟ್ ಜಾರ್ಜ್ ಕೋಟೆ ಇರೋದು ಮದ್ರಾಸದಲ್ಲಿ. ಫೇಮಸ್ ಆಗಿರುವಂತ ಕೋಟೆಗಳೆಲ್ಲ ಇವು. ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭಗೊಂಡಂತ ಕೋಟೆಗಳ ಹೆಸರು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲಿಸಿದಂತ ಬ್ರಿಟಿಷ್ ಗವರ್ನರ್ ಯಾರು? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದಂತ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ನೋಡಿ. ಲಾರ್ಡ್ ವೆಲ್ಲೆಸ್ಲಿ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲಿಸಿದಂತ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಬಂಗಾಳದ ಮೊದಲ ಗವರ್ನರ್ ಯಾರು? ಬಂಗಾಳದ ಮೊದಲ ರಾಜ್ಯಪಾಲ, ಬಂಗಾಳದ ಮೊಟ್ಟ ಮೊದಲ ರಾಜ್ಯಪಾಲ ಯಾರು? ಬಂಗಾಳದ ಮೊದಲ ರಾಜ್ಯಪಾಲ ಯಾರು? ಬಂಗಾಳದ ಮೊದಲ ರಾಜ್ಯಪಾಲ ಯಾರು? ಬಂಗಾಳದ ಮೊದಲ ರಾಜ್ಯಪಾಲ ಯಾರಂದ್ರೆ ರಾಬರ್ಟ್ ಕ್ಲೈವ್ ನೋಡಿ. ರಾಬರ್ಟ್ ಕ್ಲೈವ್ ಅದನ್ನ ಈತ ಬಂಗಾಳದ ಮೊದಲ ರಾಜ್ಯಪಾಲ ಅಂತೇಳಿ ಗುರುತಿಸ್ತೀವಿ. ಬಂಗಾಳದ ಮೊಟ್ಟ ಮೊದಲ ರಾಜ್ಯಪಾಲ ಯಾರಂದ್ರೆ ರಾಬರ್ಟ್ ಕ್ಲೈವ್. ಡೈರೆಕ್ಟ್ ಕ್ವಶನ್ ಇದನ್ನೇ ಕೇಳಿದ್ದಾನೆ. ರದ್ಯಾಯಿತಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ರದ್ಯಾಯಿತಿ ಪದ್ಧತಿಯನ್ನು ಜಾರಿಗೆ ತಂದವರು ಡಾಲ್ ಹೌಸಿ ನೋಡಿ. ರದ್ಯಾಯಿತಿ ಪದ್ಧತಿ ಇರುವ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಅಥವಾ ರದ್ಯಾಯಿತಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ಡಾಲ್ ಹೌಸಿ ನೋಡಿ. 1798ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಆಗಮಿಸಿದಂತ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪುವಿನ ಮೇಲೆ ಹೇರಲು ಪ್ರಯತ್ನ ಮಾಡ್ತಾನೆ. ಬ್ರಿಟಿಷರ ಬದ್ಧ ವೈರಿಗಳಾಗಿರುವಂತ ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಯನ್ನ ತಿರಸ್ಕಾರ ಮಾಡಿದ. ಕ್ವಶನ್ ಏನ್ ಕೇಳಿದ್ದಾರಂದ್ರ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ತಿರಸ್ಕಾರ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತ ಕ್ವಶನ್ ಕೇಳಿದ್ರೆ ಟಿಪ್ಪು ಸುಲ್ತಾನ್. ಸಹಾಯಕ ಸೈನ್ಯ ಪದ್ಧತಿಯನ್ನ ತಿರಸ್ಕಾರ ಮಾಡಿ ಬ್ರಿಟಿಷರನ್ನ ಸದೆಬಡಿಯುವಂತ ಉದ್ದೇಶಕ್ಕಾಗಿ ತನ್ನ ರಾಯಭಾರಿಗಳನ್ನ ಎಲ್ಲಿ ಕಳಿಸಿದ ಅಂತಂದ್ರೆ ಫ್ರಾನ್ಸ್ ದೇಶಕ್ಕೆ ಕಳಿಸ್ತಾನೆ, ಟರ್ಕಿ ದೇಶಕ್ಕೆ ಕಳಿಸ್ತಾನೆ. ಫ್ರಾನ್ಸ್ ದೇಶದ ನೆಪೋಲಿಯನ್ ಬೋನಾಪಾರ್ಟನಿಗೆ ಸಹಾಯ ಯಾಚನೆ ಮಾಡ್ತಾನೆ. ಓ ನನ್ನ ಪ್ರೀತಿಯ ನೆಪೋಲಿಯನ್ ಬೋನಾಪಾರ್ಟ, ನೀನೇಕೆ ನನಗೆ ಸಹಾಯ ಮಾಡಬಾರದು? ನಾನು ನೀನು ಕೂಡಿಕೊಂಡು ಬ್ರಿಟಿಷರನ್ನ ಬಗ್ಗ ಬಡಿಯೋಣ ಅಂದಾಗ ಅವ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾನೆ, ನಿನ್ನ ಪ್ರೀತಿಗೆ, ನಿನ್ನ ವಿಶ್ವಾಸಕ್ಕೆ, ನಿನ್ನ ನಂಬಿಕೆಗೆ ನಾನು ಚಿರುಣಿಯಾಗಿದ್ದೇನೆ. ಆದ್ರೆ ನಿನ್ನ ಮಾತು ಕೇಳಿ ನಾ ಏನಾದ್ರೂ ಭಾರತ ದೇಶಕ್ಕೆ ಬಂದ್ರೆ ನಾನು ಸತ್ಯನಾಶ ಆಗಿ ಹೋಗ್ತೇನಪ್ಪ, ನಾನು ಸ್ವಚ್ಛ ಬರಕ್ ಆಗಲ್ಲ ಅಂತೇಳಿ ಅದನ್ನ ಬಹಳಷ್ಟು ಪ್ರೀತಿಯಿಂದ ತಿರಸ್ಕಾರ ಮಾಡಿದಂತ ವ್ಯಕ್ತಿ ಯಾರು ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟ್. ಆದ್ರೆ ಒಂದು ನೋವಿನ ಸಂಗತಿ ಏನಂದ್ರೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ವೀರಾವೇಶದಿಂದ ಹೋರಾಟ ಮಾಡುವ ಸಮಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಮ್ಮನ್ನು ಅಗಲ್ತಾನೆ. ಮೀರ್ ಸಾದಿಕ್ ಅನ್ನುವಂತ ದೇಶದ್ರೋಹಿಯ ಬೆಂಬಲವನ್ನು ಪಡೆದುಕೊಂಡ ಬ್ರಿಟಿಷ್ ಅಧಿಕಾರಿಗಳು ಟಿಪ್ಪು ಸುಲ್ತಾನನ್ನು ಗುಂಡಿಟ್ಟು ಕೊಲ್ಲುವುದರ ಮೂಲಕ ತಮ್ಮ ಹೇಯವನ್ನ ಸಾಧಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಈ ಕೆಳಗಿನ ಯಾವ ವ್ಯಕ್ತಿಯನ್ನ ಪಂಜಾಬಿನ ಸಿಂಹ ಎಂದು ಕರೆಯುತ್ತಾರೆ? ಯಾರನ್ನು ಪಂಜಾಬಿನ ಸಿಂಹ ಎಂದು ಕರೆಯುತ್ತಾರೆ? ರಾಣಾ ರಣಜಿತ್ ಸಿಂಗನನ್ನ, ದುಲೀಪ್ ಸಿಂಗನನ್ನ, ಲಾಲಾ ಸಿಂಗನನ್ನ, ಪ್ರತಾಪ್ ಸಿಂಗನನ್ನ. ಯಾರನ್ನು ಪಂಜಾಬಿನ ಸಿಂಹ ಎಂದು ಕರೆಯುತ್ತಾರೆ ಅಂದ್ರೆ ಸರಿಯಾದಂತ ಉತ್ತರ ರಣಜಿತ್ ಸಿಂಗ್ ನೋಡಿ. ಪಂಜಾಬಿನ ಸಿಂಹ ಯಾರಂದ್ರೆ ರಣಜಿತ್ ಸಿಂಗ್ ನೋಡಿ. ಪಂಜಾಬಿನ ಸಿಂಹನೆಂದು ಖ್ಯಾತಿಯಾಗಿರುವಂತಹ ರಣಜಿತ್ ಸಿಂಗನ ಈತನ ಕಾಲದಲ್ಲಿ ಸಿಖ್ಖರ ಅಮೃತ್ಸರ್, ಲೂಧಿಯಾನ ಮೇಲೆ ಹಿಡಿತ ಸಾಧಿಸಿದರು.
ಈತ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರಂದ್ರೆ ದುಲೀಪ್ ಸಿಂಗ್. ಸಮರ್ಥ ತಂದೆಯ ಅಸಮರ್ಥ ಮಗ, ಸಮರ್ಥ ತಂದೆಯ ಅಸಮರ್ಥ ಮಗ ಅಂದ್ರೆ ದುಲೀಪ್ ಸಿಂಗ. ದುಲೀಪ್ ಸಿಂಗ್ ಏನ್ ಮಾಡ್ತಾನಂದ್ರೆ ಬ್ರಿಟಿಷರಿಗೆ ಕೊಹಿನೂರು ವಜ್ರವನ್ನು ಕೊಡ್ತಾನೆ. ಇದು ಕ್ವಶನ್ ಆಗಿದೆ. ಬ್ರಿಟಿಷರಿಗೆ ಕೊಹಿನೂರು ವಜ್ರವನ್ನು ಕೊಟ್ಟಿರ್ತಕ್ಕಂಥ ಸಮರ್ಥ ತಂದೆಯ ಅಸಮರ್ಥ ಮಗ ಯಾರು ಅಂತಂದ್ರೆ ದುಲೀಪ್ ಸಿಂಗ್. ಸಮರ್ಥ ತಂದೆಯ ಅಸಮರ್ಥ ಮಗನಾಗಿ ಬ್ರಿಟಿಷರಿಗೆ ಏನು ಕೊಟ್ಟ ಅಂತಂದ್ರೆ ಈ ಕೊಹಿನೂರು ವಜ್ರವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಮಂಗಳೂರು ಒಪ್ಪಂದ, ಬೆಶಿನ್ ಒಪ್ಪಂದ, ಸಲ್ಬಾಯಿ ಒಪ್ಪಂದ, ರಾವಲ್ಪಿಂಡಿ ಒಪ್ಪಂದ. ಸರಿಯಾದಂತ ಉತ್ತರ ಎರಡನೇ ಆಂಗ್ಲೋ ಮರಾಠ ಯುದ್ಧ. ಮಂಗಳೂರಲ್ಲ, ಆಂಗ್ಲೋ ಮೈಸೂರು ಯುದ್ಧ ಅಲ್ಲ, ಮರಾಠ ಯುದ್ಧ. ಯಾವ ಒಪ್ಪಂದದಿಂದ ಮುಕ್ತಾಯ ಆಯ್ತಂದ್ರೆ ಬೆಸ್ಸಿನ್ ಒಪ್ಪಂದದಿಂದ ಮುಕ್ತಾಯವಾಯಿತು. ಪೇಶ್ವೆ ಎರಡನೇ ಬಾಜಿರಾಯನು ಏನ್ ಮಾಡಿದ ಅಂದ್ರೆ ಬೆಶಿನ್ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಬ್ರಿಟಿಷರೊಂದಿಗೆ ಮಾಡಿರ್ತಕ್ಕಂಥ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗ್ತದೆ ಅಂದ್ರೆ ಎಂಡ್ ಆಯ್ತು. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಆತರ ಕೊಡಬಾರದು. ಬಂಗಾಳದ ಮೊದಲ ಗವರ್ನರ್ ಅಂದ್ರೆ ವಾರ್ನ್ ಹೇಸ್ಟಿಂಗ್ಸ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಯಾಕಂದ್ರೆ 1833 ಚಾರ್ಟರ್ ಕಾಯ್ದೆ ಪ್ರಕಾರ ಏನ್ ಮಾಡಿದಾರಂದ್ರ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅಂತೇಳಿ ಮರುನಾಮಕರಣ ಮಾಡಲಾಯಿತು. 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್. ಈ ರೆಗ್ಯುಲೇಟಿಂಗ್ ಆಕ್ಟ್ ಅದ ವಿಶೇಷ ಏನಂದ್ರೆ ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ಲಿಖಿತ ರೂಪದಲ್ಲಿ ಜಾರಿಗೆ ತಂದಿರತಕ್ಕಂಥ ಕಾಯ್ದೆ ಯಾವ್ದಂದ್ರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ರಾಬರ್ಟ್ ಕ್ಲೈವ್ ಜಾರಿಗೆ ತಂದ ದ್ವಿಮುಖ ಸರ್ಕಾರ ರದ್ದಾಯಿತು. ಬಂಗಾಳದ ಗವರ್ನರ್ ಹುದ್ದೆಯನ್ನ ಬಂಗಾಳದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಯಿತು. ವಾರ್ನ್ ಹೇಸ್ಟಿಂಗ್ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಕೊಟ್ಟಿದ್ದಾನೆ, ಇದು ರಾಂಗ್ ಇದೆ. ಭಾರತದ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ವಾರ್ನ್ ಹೇಸ್ಟಿಂಗ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತಂದ್ರೆ ವಾರ್ನ್ ಹೇಸ್ಟಿಂಗ್. ಬಂಗಾಳಕ್ಕೆ ಸಂಬಂಧಪಟ್ಟಂತ ಮೊದಲ ಗವರ್ನರ್ ಜನರಲ್ ಅಂದ್ರೆ ವಾರ್ನ್ ಹೇಸ್ಟಿಂಗ್. ಹಾಗಾದ್ರೆ ವಾರ್ನ್ ಹೇಸ್ಟಿಂಗ್ 1774ರಲ್ಲಿ ಭಾರತದಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಸರ್ವೋಚ್ಚ ನ್ಯಾಯಾಲಯವನ್ನ, ಸುಪ್ರೀಂ ಕೋರ್ಟ್ ಅನ್ನ ಜಾರಿಗೆ ತಂದವರು ಯಾರು ಅಂತಂದ್ರೆ ವಾರ್ನ್ ಹೇಸ್ಟಿಂಗ್ 1774ರಲ್ಲಿ. ಸಂವಾದ ಕೌಮುದಿ ಪತ್ರಿಕೆ ಯಾವ ಭಾಷೆಯಲ್ಲಿದೆ? ಇಂಗ್ಲಿಷ್ ಭಾಷೆಯಲ್ಲಿದೆ, ಮರಾಠ ಭಾಷೆಯಲ್ಲಿದೆ, ಉರ್ದು ಭಾಷೆಯಲ್ಲಿದೆ, ಬಂಗಾಳಿ ಭಾಷೆಯಲ್ಲಿದೆ. ಶಬಾಷ್, ಬಂಗಾಳಿ ಭಾಷೆಯಲ್ಲಿ ಕಂಡು ಬರ್ತದೆ ನೋಡಿ. ಸಂವಾದ ಕೌಮುದಿ ಪತ್ರಿಕೆ ಯಾವ ಭಾಷೆಯಲ್ಲಿದೆ ಅಂದ್ರೆ ಬಂಗಾಳಿ ಭಾಷೆಯಲ್ಲಿ. ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಬರೆದವರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರು ಬರೆದಂತ ಸಂವಾದ ಕೌಮುದಿ ಎಂಬ ಪತ್ರಿಕೆ ಯಾವ ಭಾಷೆ ಅಂದ್ರೆ ಬಂಗಾಳಿ ಭಾಷೆಯಲ್ಲಿ. ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅನ್ನೋ ಪತ್ರಿಕೆಯನ್ನು ಆರಂಭಿಸಲಾಯಿತು. ಲಾರ್ಡ್ ವಿಲಿಯಂ ಬೆಂಟಿಂಗ್ ಜಾರಿಗೆ ತಂದಿರತಕ್ಕಂಥ ಸತಿ ಸಹಗಮನ ಪದ್ಧತಿಯನ್ನ ಯಾವ ವರ್ಷ ಅಂದ್ರೆ 1829 ಡಿಸೆಂಬರ್ 4ರಂದು 1829 ಡಿಸೆಂಬರ್ 4ರಂದು ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡಲಾಯಿತು. ನೆನ್ಪಿಡಿ. ಯಾರನ್ನು ಬ್ರಹ್ಮ ಸಮಾಜದ ಸ್ಥಾಪಕ ಅಂತ ಕರೀತಾರೆ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಇವರನ್ನು ಭಾರತೀಯ ನವೋದಯದ ಜನಕ ಅಂತ ಕರೀತಾರೆ. ಪುನರುಜ್ಜೀವನದ ಉಷಾತಾರೆ, ಪುನರುಜ್ಜೀವನದ ಪಿತಾಮಹ ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್. ಪ್ರಾರ್ಥನಾ ಸಮಾಜ ಸ್ಥಾಪನೆಯಾದ ಸ್ಥಳ ಯಾವುದು? ಮುಂಬೈದಲ್ಲಿ ಸ್ಥಾಪನೆಯಾಗಿದೆ, ಕಲ್ಕತ್ತಾದಲ್ಲಿ, ಚೆನ್ನೈದಲ್ಲಿ, ದೆಹಲಿಯಲ್ಲಿ. ಸರಿಯಾದಂತ ಉತ್ತರ ಮುಂಬೈದಲ್ಲಿ ಸ್ಥಾಪನೆಯಾಗಿದೆ. ಪ್ರಾರ್ಥನಾ ಸಮಾಜ ಸ್ಥಾಪನೆಯಾಗಿರುವಂತ ಸ್ಥಳ ಅಂದ್ರೆ ಮುಂಬೈ. ನೋಡಿ, ಪ್ರಾರ್ಥನಾ ಸಮಾಜವನ್ನ ಆತ್ಮಾರಾವ್ ಪಾಂಡುರಂಗ್ ಅವರು ಮುಂಬೈದಲ್ಲಿ ಸ್ಥಾಪನೆ ಮಾಡಿದರು. ಮಾನವನ ಸೇವೆಯ ಪರಮಾತ್ಮ ಸೇವೆ ಎಂಬುದು ಇದರ ನೆಲಗಟ್ಟಾಗಿತ್ತು ಅಂತ. ಮಾನವನ ಸೇವೆಯೇ ಪರಮಾತ್ಮ ಸೇವೆ ಎಂಬುದು ಇದರ ನೆಲಗಟ್ಟಾಗಿತ್ತು. ಈ ಸಮಾಜವು ಶಿಕ್ಷಣ ಪ್ರಸಾರಕ್ಕೆ ಆದ್ಯತೆ ನೀಡಿತ್ತು. ಡೆಕ್ಕನ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣ ಕ್ಷೇತ್ರದ ಪ್ರಗತಿಯನ್ನು ಸಾಧಿಸಿದಂತ ಸಂಸ್ಥೆ ಯಾವಂದ್ರೆ ಪ್ರಾರ್ಥನಾ ಸಮಾಜ. ಪ್ರಾರ್ಥನಾ ಸಮಾಜ ಸ್ಥಾಪನೆಯಾಗಿದ್ದು ಮುಂಬೈದಲ್ಲಿ. ಇದನ್ನು ಪ್ರಾರಂಭ ಮಾಡಿದವರು ಯಾರಂದ್ರೆ ಆತ್ಮಾರಾವ್ ಪಾಂಡುರಂಗ್ ಅವರು. ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಅನಿ ಬೆಸೆಂಟ್ ಗಾಂಧೀಜಿಯವರು. ಎಸ್, ಅನಿ ಬೆಸೆಂಟ್ ರೈಟ್ ಆನ್ಸರ್. ನೋಡಿ, ಥಿಯಾಸಾಫಿಕಲ್ ಸೊಸೈಟಿಯ ಸಾಮಾನ್ಯ ಸದಸ್ಯರಾಗಿ ಭಾರತ ದೇಶಕ್ಕೆ ಬಂದಿರುವಂತಹ ಅನಿ ಬೆಸೆಂಟ್ ಅವರು ನಮ್ಮ ಭಾರತ ದೇಶದಲ್ಲಿ ಆರಂಭ ಮಾಡಿದ ಒಂದು ಪ್ರಸಿದ್ಧವಾದ ಪತ್ರಿಕೆ ಯಾವುದಂದ್ರೆ ಒಂದು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ
ಕಾಮನ್ ವಿಲ್ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ನ್ಯೂ ಇಂಡಿಯಾ ಮತ್ತು ಕಾಮನ್ ವಿಲ್ ಎಂಬ ಪತ್ರಿಕೆಯನ್ನು ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಆನಿ ಬೆಸೆಂಟ್ ಅವರಿಗೆ. ವಿದೇಶದಲ್ಲಿ ಇಂಡಿಯನ್ ಹೌಸ್ ಅನ್ನುವಂತ ಒಂದು ಕ್ರಾಂತಿಕಾರಿ ಸಂಘಟನೆಯನ್ನು ಆರಂಭ ಮಾಡಿ ಕ್ರಾಂತಿಕಾರಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಯಾರು? ವಿದೇಶದಲ್ಲಿ ಇಂಡಿಯನ್ ಹೌಸ್ ಅನ್ನುವಂತ ಒಂದು ಕ್ರಾಂತಿಕಾರಿ ಸಂಘಟನೆ ಆರಂಭ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಶ್ಯಾಮ್ಜಿ ಕೃಷ್ಣ ವರ್ಮ ನೋಡಿ. ಇಂಡಿಯನ್ ಹೌಸ್ ಅನ್ನುವಂತ ಒಂದು ಕ್ರಾಂತಿಕಾರಿ ಸಂಘಟನೆಯನ್ನು ಓಪನ್ ಮಾಡಿ ಆ ಮೂಲಕ ಜನರಿಗೆ ಸಾಕಷ್ಟು ಪರಿಣಾಮದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಅವರಿಗೆ ಹಣಕಾಸಿನ ಸಹಾಯ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಶ್ಯಾಮ್ಜಿ ಕೃಷ್ಣ ವರ್ಮ ಅವರು. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಕೊಟ್ಟವರು ಗೋ ಬ್ಯಾಕ್ ಟು ವೇದಾಸ್. ದಯಾನಂದ ಸರಸ್ವತಿ ನೋಡಿ. ಶುದ್ಧಿ ಚಳವಳಿಯನ್ನು ಆರಂಭ ಮಾಡಿದವರು ಹಾಕ್ರಿ, ಮಹಾತ್ಮ ಗಾಂಧಿ ಮೇಲೆ ಹಾಕಿಬಿಡ್ರಿ, 20% ಹಾಕ್ಯಾರ ನೋಡಿ. ದಯಾನಂದ ಸರಸ್ವತಿ ನೋಡಿ. ಶುದ್ಧಿ ಚಳವಳಿಯನ್ನು ಆರಂಭ ಮಾಡಿದವರು ಯಾರಂದ್ರೆ ದಯಾನಂದ ಸರಸ್ವತಿ ಅವರು. ಶುದ್ಧಿ ಚಳವಳಿ ಎಂದರೆ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಧರ್ಮಗಳಿಗೆ ಹೋಗಿರುವಂತ ವ್ಯಕ್ತಿಗಳನ್ನ ಬೇರೆ ಬೇರೆ ಧರ್ಮಗಳಿಂದ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಕರೆದಂತ ಒಂದು ಹೋರಾಟವನ್ನೇ ಶುದ್ಧಿ ಚಳವಳಿ ಅಂತ ಕರಿತೀವಿ. ಈ ಶುದ್ಧಿ ಚಳವಳಿಯ ನಾಯಕ ಯಾರು ಅಂತ ಕ್ವಶನ್ ಕೇಳಿದರೆ ದಯಾನಂದ ಸರಸ್ವತಿ ಅವರು ನೋಡಿ. ಅನಿ ಬೆಸೆಂಟ್ ಸ್ವತಂತ್ರ ಚಳವಳಿಯಲ್ಲಿ ವ್ಯಾಪಕವಾಗಿ ಬೆಂಬಲಿಸ್ತಾರೆ. ಇವರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಅಂದ್ರೆ ಒಂದು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಬರೆದರು. 1916ರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಯಾರು ಅಂದ್ರೆ ಅನಿ ಬೆಸೆಂಟ್. ಕೆಳಗಿನ ಯಾವುದು ತಿಲಕರ ಪತ್ರಿಕೆಯಾಗಿದೆ? ಕಾಲ ಎಂಬ ಪತ್ರಿಕೆ, ಕೇಸರಿ ಎಂಬ ಪತ್ರಿಕೆ, ಮರಾಠ ಎಂಬ ಪತ್ರಿಕೆ, ಮೇಲಿನ ಎಲ್ಲವೂ. ಕೆಳಗಿನ ಯಾವುದು ತಿಲಕರ ಪತ್ರಿಕೆಯಾಗಿದೆ? ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ರೈಟ್ ಆನ್ಸರ್. ಅವರು ಬರೆದ ಪ್ರಮುಖವಾದ ಪತ್ರಿಕೆಗಳಲ್ಲಿ ಕಾಲ, ಕೇಸರಿ, ಮರಾಠ, ಮೇಲಿನ ಎಲ್ಲವೂ ಸರಿಯಾಗಿದೆ. ಕೆಳಗಿನ ಯಾವುದು ತಿಲಕರ ಪತ್ರಿಕೆಯಾಗಿದೆ ಅಂದ್ರೆ ಅವರು ಬರೆದದ್ದು ಕಾಲ, ಕೇಸರಿ, ಮರಾಠ. ನ್ಯೂ ಇಂಡಿಯಾ ಮತ್ತು ಕಾಮನ್ ವಿಲ್ ಎಂಬ ಪತ್ರಿಕೆಯನ್ನು ಬರೆದವರು ಯಾರಂದ್ರೆ ಅನಿ ಬೆಸೆಂಟ್. ಯಂಗ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಬರೆದವರು ಗಾಂಧೀಜಿಯವರು. ಮರಾಠ, ಕೇಸರಿ ಮತ್ತು ಕಾಲ ಎಂಬ ಪತ್ರಿಕೆಗಳನ್ನು ಬರೆದವರು ಯಾರಂತಂದ್ರೆ ಅದು ಬಾಲಗಂಗಾಧರ ತಿಲಕ್. ಏನ್ ಸರಿ ಇದು? ಹೌದು. 1916ರಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ನಡೆದಂತ ಚಳವಳಿಯನ್ನ ಹೋಮ್ ರೂಲ್ ಚಳವಳಿ ಅಂತ ಕರೀತೀವಿ. ಬ್ರಿಟನ್ನಿನ ಹಿಡಿತದಲ್ಲಿರುವಂತಹ ಐರ್ಲೆಂಡ್ ಮತ್ತು ಅಲ್ಲಿಯ ಜನರು ತಮ್ಮ ಆಡಳಿತವನ್ನ ತಾವೇ ನಡೆಸಿಕೊಳ್ಳುವ ಹಕ್ಕನ್ನು ಸಾಧಿಸಲು ಹೋಮ್ ರೂಲ್ ಆಂದೋಲನವನ್ನು ನಡೆಸಿದರು. ಇದರಿಂದ ಪ್ರಭಾವಿತರಾಗಿರುವಂತಹ ಅನಿ ಬೆಸೆಂಟ್ ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಆರಂಭ ಮಾಡ್ತಾರೆ. 1916ರಲ್ಲಿ ನಡೆದಂತ ಹೋಮ್ ರೂಲ್ ಚಳವಳಿ ಅಸ್ತಿತ್ವಕ್ಕೆ ಬಂತವೆ. ಒಂದು ತಿಲಕರ ನೇತೃತ್ವದಲ್ಲಿ ಪುನಾದಲ್ಲಿ ಆರಂಭಗೊಂಡ್ರೆ ಅದು ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ಕೇಂದ್ರೀಯ ಪ್ರಾಂತ್ಯಗಳ ಮೇಲೆ ಪ್ರಭಾವ ಬೀರಿದರೆ ಮತ್ತೊಂದು ಶಾಖೆ ಯಾರ ನೇತೃತ್ವದಲ್ಲಿ ಅಂದ್ರೆ ಅನಿ ಬೆಸೆಂಟ್ ನೇತೃತ್ವದಲ್ಲಿ ಮದ್ರಾಸದ ಅಡಿಯಾರದಲ್ಲಿ ಆರಂಭವಾಯಿತು. ಹಾಗಾದ್ರೆ ಹೋಮ್ ರೂಲ್ ಅನ್ನುವಂತ ಪದವನ್ನ ಯಾವ ದೇಶದ ಸಂವಿಧಾನದಿಂದ ಅಥವಾ ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಐರ್ಲೆಂಡ್ ದೇಶದ ಸಂವಿಧಾನ. ಅಂದ್ರೆ ಐರ್ಲೆಂಡ್ ದೇಶ ಏನ್ ಮಾಡಿತ್ತು ಅಂದ್ರೆ ತನ್ನ ತಾಯ್ನಾಡಾಗಿರುವಂತ ಇಂಗ್ಲೆಂಡ್ ವಿರುದ್ಧ ಹೋರಾಟವನ್ನು ಮಾಡ್ತು. ಐರ್ಲೆಂಡ್ ದೇಶ, ಐರಿಷ್ ದೇಶ ಇಂಗ್ಲೆಂಡ್ ವಿರುದ್ಧ ಹೋರಾಟವನ್ನು ಮಾಡುವುದರ ಮೂಲಕ ಅವ್ರು ಏನ್ ಮಾಡಿದ್ರು, ಯಾಕಂದ್ರೆ ಇಂಗ್ಲೆಂಡ್ ದೇಶ ಅದು ಸಾಮಾನ್ಯ ದೇಶ ಅಲ್ಲ, ಎಲ್ಲಾ ದೇಶಗಳ ಮೇಲೆ ಆಳ್ವಿಕೆ ಮಾಡೋದು. ಅದಕ್ಕೆ ಭಾರತ ದೇಶಕ್ಕೆ ಬಂದಿರುವಂತ ಅನಿ ಬೆಸೆಂಟ್ ಅವರು ಮೂಲತಃ ಐರಿಷ್ ದೇಶದ ಮಹಿಳೆಯಾಗಿದ್ದರಿಂದ ಸಹಜವಾಗಿನೇ ಬ್ರಿಟಿಷ್ ಸರ್ಕಾರದ ವಿರುದ್ಧ ಈ ಹೋರಾಟವನ್ನು ಮಾಡಿದರು. ರೈತವಾರಿ ಪದ್ಧತಿಯನ್ನ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿದಂತ ವ್ಯಕ್ತಿ ಯಾರು? ರೈತವಾರಿ ಪದ್ಧತಿಯನ್ನ ಪ್ರಯೋಗಿಸಿದಂತ ವ್ಯಕ್ತಿ. ಎಸ್, ಸರಿಯಾದಂತ ಉತ್ತರ ಅಲೆಕ್ಸಾಂಡರ್ ರಿಡ್ ನೋಡಿ. ಅಲೆಕ್ಸಾಂಡರ್ ರಿಡ್ ಅನ್ನುವಂತ ವ್ಯಕ್ತಿ ರೈತವಾರಿ ಪದ್ಧತಿಯನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿದಂತ ಅಲೆಕ್ಸಾಂಡರ್ ರಿಡ್. ಕ್ವಶನ್ ಆಗಿದೆ ನೋಡಿ, ಅಲೆಕ್ಸಾಂಡರ್ ರಿಡ್. ಇದು ನೋಡಿ, ಮುಂಬೈ, ಮದ್ರಾಸ್, ಮುಂಬೈ, ಸಿಂಧ್, ಬಿರಾರ್, ಅಸ್ಸಾಂ ಭಾಗಗಳಲ್ಲಿ ರೈತವಾರಿ ಪದ್ಧತಿ ಜಾರಿಗೆ ಬರುತ್ತದೆ. ಈ ರೈತವಾರಿ ಪದ್ಧತಿಯನ್ನ ಪ್ರಾಕ್ಟಿಕಲ್ ಆಗಿ ಪ್ರಯೋಗಿಸಿದವರು ಯಾರಂತಂದ್ರೆ ಅಲೆಕ್ಸಾಂಡರ್ ರಿಡ್. ನಂತರ ಥಾಮಸ್ ಮಂಬ್ರೋ ಏನ್ ಮಾಡಿದರೆ ಅದನ್ನು ಮುಂದುವರಿತಾರೆ. ಇದು ಮನೆ ಟಿಇಟಿ ಕೇಳಿದ ಪ್ರಶ್ನೆ ನೋಡಿ. ಟಿಇಟಿ ಇದೆ ಕೇಳಿದ್ದೆ, SLC ಬುಕ್ ನಾಗ ಇದೆ ಇದು ಈ ಮಾಹಿತಿ. ಟಿಇಟಿ ಏನ್ ಕೇಳಿದ್ದ ಅಂತಂದ್ರೆ ಇದೇ ರೈತವಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಪ್ರಯೋಗಿಸಿದವರು ಯಾರಂತ ಕ್ವಶನ್ ಕೇಳಿದ್ದ ಅಲೆಕ್ಸಾಂಡರ್ ರಿಡ್. ಸೋಮೆ ಪ್ರಕಾಶನ ಎಂಬ ಪತ್ರಿಕೆ ಬರೆದವರು ಯಾರು?
ಆತ್ಮಾರಾವ್ ಪಾಂಡುರಂಗ, ವಿಲಿಯಂ ಕ್ಯಾರೆ, ಜ್ಯೋತಿಬಾ ಫೂಲೆ, ಈಶ್ವರ್ ಚಂದ್ರ ವಿದ್ಯಾಸಾಗರ್. ಈಶ್ವರ್ ಚಂದ್ರ ವಿದ್ಯಾಸಾಗರ್ ರೈಟ್ ಆನ್ಸರ್. ಬಹು ವಿವಾಹ ಎಂಬ ಕೃತಿಯನ್ನು ಬರೆದವರು, ಬಹು ವಿವಾಹ ಎಂಬ ಕೃತಿಯನ್ನು ಬರೆದವರು ಇದೇ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಬಹು ವಿವಾಹ ಎಂಬ ಕೃತಿಯನ್ನು ಬರೆದವರು ಕೂಡ ಇದೇ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಬಹು ವಿವಾಹ ಎಂಬ ಕೃತಿಯನ್ನು ಬರೆದವರು ನೋಡಿ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ನಡೆಸುತ್ತಿದ್ದಂತ ಒಂದು ಪ್ರಸಿದ್ಧವಾದ ಬಂಗಾಳಿಯ ಪತ್ರಿಕೆ ಯಾವುದಂದ್ರೆ ಸೋಮೆ ಪ್ರಕಾಶ. ಸೋಮೆ ಪ್ರಕಾಶ್ ಎಂಬ ಬಂಗಾಳಿಯ ಪತ್ರಿಕೆ ರಾಷ್ಟ್ರೀಯವಾದಿಗಳ ಧೋರಣೆಯನ್ನು ಪ್ರತಿಪಾದಿಸುತ್ತಿತ್ತು ಅಲ್ಲ. ಅಮೃತ್ ಬಜಾರ್ ಪತ್ರಿಕೆ, ಸುರೇಂದ್ರನಾಥ್ ಬ್ಯಾನರ್ಜಿ ನಡೆಸುತ್ತಿದ್ದ ದಿ ಬೆಂಗಾಳಿ ಎಂಬ ಪತ್ರಿಕೆ, ದಿ ಟ್ರಿಬ್ಯೂನ್ ಅನ್ನುವಂಥ ಪತ್ರಿಕೆ, ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ದಿ ಬಂಗಾಳಿ ಎಂಬ ಪತ್ರಿಕೆಗಳು ಪ್ರಕಟಗೊಳ್ಳುತ್ತವೆ. ಪತ್ರಿಕೆಗಳು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖವಾಗಿ ಭಾಗವಹಿಸಿರ್ತಕ್ಕಂಥ ಅಂಶಗಳಂತೇಳಿ ಗುರುತಿಸ್ತೀವಿ. PSI 2015ರಲ್ಲಿ ಕೇಳಿದ ಪ್ರಶ್ನೆ, ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಸ್ವದೇಶಿ ಚಳವಳಿ ಸುಭಾಷ್ ಚಂದ್ರ ಬೋಸ್, ಸ್ವರಾಜ್ಯ ಪಕ್ಷ ಬಾಲ್ ಗಂಗಾಧರ್ ತಿಲಕ್, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಗೋಪಾಲ್ ಕೃಷ್ಣ ಗೋಖಲೆ, ನೆಕ್ಸ್ಟ್ ಮುಸ್ಲಿಂ ಲೀಗ್ ಅಬ್ದುಲ್ ಕಲಾಂ ಆಜಾದ್. ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಹೊಂದಾಣಿಕೆಯಾಗಿರ್ತಕ್ಕಂಥದ್ದು ಯಾವ್ದು ಇದರಾಗ? ಸಿ ಹೊಂದಾಣಿಕೆಯಾಗಿದೆ ನೋಡಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಪ್ರಾರಂಭ ಮಾಡಿದವರು ಯಾರಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ನೋಡಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ತಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಪ್ರಾರಂಭ ಮಾಡಿದ ಕೀರ್ತಿ ಗೋಪಾಲ್ ಕೃಷ್ಣ ಗೋಖಲೆ ಅವರಿಗೆ ಸಲ್ತದೆ. PSI 2015ರಲ್ಲಿ ಕೇಳಿದ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ರಾಬರ್ಟ್ ಲೈವ್ ಬಂಗಾಳದಲ್ಲಿ ದ್ವಿ ಸರ್ಕಾರ, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಲಾರ್ಡ್ ಕರ್ಜನ್ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ. ಕರೆಕ್ಟ್ ಅದಲ್ಲೆಲ್ಲ. ರಾಬರ್ಟ್ ಲೈವ್ ಜಾರಿಗೆ ತಂದಿದ್ದು ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು 1793ರಲ್ಲಿ ಜಾರಿಗೆ ತರ್ತಾನೆ. ಲಾರ್ಡ್ ಡಾಲ್ಹೌಸಿ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಜಾರಿಗೆ ತರ್ತಾನೆ. ಲಾರ್ಡ್ ಕರ್ಜನ್ 1904ರಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. PSI 2015ರಲ್ಲಿ ಕೇಳಿದ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಹೋಮ್ ರೂಲಿಂಗ್ 1916, ಚೌರಿ ಚೌರ ಘಟನೆ 1922, ಸೈಮನ್ ಕಮಿಷನ್ 1927, ಮಿಂಟೋ ಮಾರ್ಲೆ ಸುಧಾರಣೆ. ಕರೆಕ್ಟ್ ಅದಾವಲ್ಲ? ಈ ಕೆಳಗಿನ ಯಾವ ಘಟನೆ ಅಸಹಕಾರ ಚಳವಳಿಯನ್ನು ಹಿಂದುಪಡೆಯಲು ಕಾರಣವಾಯಿತು? ಈ ಕೆಳಗಿನ ಯಾವ ಘಟನೆ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂದುಪಡೆಯಲು ಕಾರಣವಾಯಿತು ಅಂತಂದ್ರೆ, ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರ ಎಂಬ ಸ್ಥಳದಲ್ಲಿ ಉದ್ರಿಕ್ತ ರೈತರ ಗುಂಪೊಂದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ 22 ಜನ ಪೊಲೀಸರವನ್ನ ಸಜೀವವಾಗಿ ಸುಟ್ಟು ಹಾಕಿದಂತ ಘಟನೆ ಇದೆಯಲ್ಲ, ಈ ಘಟನೆಯಿಂದ ನೊಂದಂತ ಮಹಾತ್ಮ ಗಾಂಧೀಜಿಯವರು ಬಾರ್ಡೋಲಿ ಕರೆಯನ್ನು ಕೊಡುವುದರ ಮೂಲಕ, ಯಾಕಂದ್ರೆ 1922 ಫೆಬ್ರವರಿ 4ರಂದು ಈ ಘಟನೆ ನಡೀತದೆ. ಫೆಬ್ರವರಿ 12ರಂದು ಬಾರ್ಡೋಲಿ ಕರ ನಿರಾಕರಣೆಯನ್ನು ಘೋಷಣೆ ಮಾಡಿರ್ತಕ್ಕಂಥ ಗಾಂಧೀಜಿಯವರು ಬ್ರಿಟಿಷರು ತಪ್ಪು ಮಾಡಿದ್ದಾರೆ ಅಂದ್ರೆ ನಾವು ತಪ್ಪು ಮಾಡೋದು ಬೇಡ ಅಂತೇಳಿ ಅಸಹಕಾರ ಚಳವಳಿಯನ್ನು ವಾಪಸ್ ಪಡೆದಂತ ಘಟನೆ ದೇಶದ ಇತಿಹಾಸದಲ್ಲಿ ಮರೆಯಲಾರದಂತ ಘಟನೆ ಅಂತ ಹೇಳ್ತೀವಿ. PSI 2015ರಲ್ಲಿ ಕೇಳಿದ ಪ್ರಶ್ನೆ, ಭಾರತೀಯ ಸ್ವತಂತ್ರ ಚಳವಳಿ ಸಮಯದಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಇದನ್ನು ಸ್ಥಾಪನೆ ಮಾಡಿದವರು ಯಾರು? ಭಾರತ ಸ್ವತಂತ್ರ ಚಳವಳಿ ಸಮಯದಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೃತೀಯ ಲಿಂಗದವರಿಗೆ ಅಂದ್ರೆ ಈ ಮಂಗಳಮುಖಿಗಳಿಗೆ ಶಿಕ್ಷಣದ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಘಟನೆ ಯಾವುದು ಅಂತಂದ್ರೆ ಅದು ಡೆಕ್ಕನ್ ಎಜುಕೇಶನ್ ಸೊಸೈಟಿ. ಇದನ್ನ ಆರಂಭ ಮಾಡಿದವರು ಯಾರಂದ್ರೆ ಬಾಲ್ ಗಂಗಾಧರ್ ತಿಲಕ್. ಯಾವ ವರ್ಷ ಅಂದ್ರೆ 1884ರಲ್ಲಿ. 1884ರಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನು ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ತಂದ್ರೆ ಬಾಲ್ ಗಂಗಾಧರ್ ತಿಲಕರಿಗೆ ಸಲ್ಲುತ್ತದೆ. ಆಜಾದ್ ಹಿಂದ್ ಫೌಜ್ ಸಂಘಟನೆ ಮಾಡಿದ್ದು ಎಲ್ಲಿ? ಇದು PSI 2015ರಲ್ಲಿ ಕೇಳಿದ ಪ್ರಶ್ನೆ. ಥೈಲ್ಯಾಂಡ್ದಲ್ಲಿ, ಸಿಂಗಾಪುರದಲ್ಲಿ, ರಷ್ಯಾದಲ್ಲಿ, ಜರ್ಮನಿಯಲ್ಲಿ. ಎಸ್, ಎಕ್ಸಲೆಂಟ್. ಸಿಂಗಾಪುರ್ ರೈಟ್ ಆನ್ಸರ್ ನೋಡಿ. ಆಜಾದ್ ಹಿಂದ್ ಫೌಜ್ ಸಂಘಟನೆ ರಚನೆಯಾಗಿದ್ದು ಎಲ್ಲಿ ಅಂತ ಕೇಳಿದ್ರೆ ಸಿಂಗಾಪುರದಲ್ಲಿ ರಚನೆಯಾಗಿದೆ.
ಆಜಾದ್ ಹಿಂದ್ ಫೌಜ್. ಆಜಾದ್ ಹಿಂದ್ ಫೌಜ್ ಎಲ್ಲಿದೆ ಅಂದ್ರೆ ಸಿಂಗಾಪುರದಲ್ಲಿ. PSI 2015ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಭಾರತದಲ್ಲಿ ಪೋರ್ಚುಗೀಸರು ಪ್ರಥಮ ಕೋಟೆಯನ್ನ ಸ್ಥಾಪಿಸಿದ್ದು ಎಲ್ಲಿ? ಕೊಚ್ಚಿನ್, ಗೋವಾ, ಚೆನ್ನೈ, ಕಣ್ಣನೂರು. ಸರಿಯಾದಂತ ಉತ್ತರ ಕೊಚ್ಚಿನ್, ರೈಟ್ ಆನ್ಸರ್ ನೋಡಿ. ಭಾರತದಲ್ಲಿ ಪೋರ್ಚುಗೀಸರು ತಮ್ಮ ಪ್ರಥಮ ಕೋಟೆಯನ್ನು ನಿರ್ಮಾಣ ಮಾಡಿದ್ದೆಲ್ಲಿ ಅಂದ್ರೆ ಕೇರಳ ರಾಜ್ಯದ ಕೊಚ್ಚಿನದಲ್ಲಿ. ಕೇರಳ ರಾಜ್ಯದ ಕೊಚ್ಚಿನ್. PSI 2015ರಲ್ಲಿ ಕೇಳಿದ ಪ್ರಶ್ನೆ, ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು? ಜ್ಯೋತಿಬಾ ಫುಲೆ ಅವರು, ರಾಜಾರಾಮ್ ಮೋಹನ್ ರಾಯ್ ಅವರು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಎಸ್, ರಾಜಾರಾಮ್ ಮೋಹನ್ ರಾಯ್ ಅವರು ರೈಟ್ ಆನ್ಸರ್ ನೋಡಿ. ಯಾರನ್ನು ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರೆ? ಯಾರನ್ನ ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರೆ? ಜ್ಯೋತಿಬಾ ಫುಲೆ ಅವರನ್ನ ಮಹಾರಾಷ್ಟ್ರದ ಮಹಾತ್ಮ ಅಂತ ಕರೀತಾರೆ ನೋಡಿ. ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಯಾರನ್ನು ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರೆ ಅಂದ್ರೆ ಜ್ಯೋತಿಬಾ ಫುಲೆ. PSI 2015ರಲ್ಲಿ ಕೇಳಿದ ಪ್ರಶ್ನೆ ಇದು. ಭಾರತದ ಆರ್ಥಿಕ ಇತಿಹಾಸ ಎಂಬ ಗ್ರಂಥವನ್ನು ಬರೆದವರು ಯಾರು? ದಾದಾಬಾಯಿ ನೌರೋಜಿ ಅವರು, ಬಾಲಗಂಗಾಧರ ತಿಲಕರು, ಗೋಪಾಲ್ ಕೃಷ್ಣ ಗೋಖಲೆ ಅವರು, RC ದತ್ ಅವರು. ಸರಿಯಾದಂತ ಉತ್ತರ RC ದತ್ ರೈಟ್ ನೋಡಿ. RC ದತ್ತು ಅನ್ನುವಂತ ವ್ಯಕ್ತಿ ಏನ್ ಮಾಡಿದ ಅಂದ್ರ ಭಾರತದ ಆರ್ಥಿಕ ಇತಿಹಾಸ ಎಂಬ ಗ್ರಂಥವನ್ನು ಬರೆದರು. ಭಾರತದ ಆರ್ಥಿಕ ಇತಿಹಾಸ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ RC ದತ್. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಪ್ರಾರಂಭ ಮಾಡಿದವರು? ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಗೋಪಾಲ್ ಕೃಷ್ಣ ಗೋಖಲೆ ನೋಡಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಆರಂಭ ಮಾಡಿದವರು ಯಾರಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ. PSI 2015ರಲ್ಲಿ ಕೇಳಿದ ಪ್ರಶ್ನೆ, ರೈತವಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಮಿಂಟೋ, ಲಾರ್ಡ್ ಹೆಸ್ಟಿಂಗ್, ಥಾಮಸ್ ಮನ್ರೋ. ಥಾಮಸ್ ಮನ್ರೋ ರೈಟ್ ಆನ್ಸರ್ ನೋಡಿ. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ಥಾಮಸ್ ಮನ್ರೋ. ಯಾರನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ? ಯಾರನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ? ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಯಾರಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ನೋಡಿ. ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯುತ್ತಾರೆ. PSI 2015ರಲ್ಲಿ ಕೇಳಿದ ಪ್ರಶ್ನೆ, ಪ್ಲಾಸ್ಟಿಕ್ ಕದನ 1757 ಜೂನ್ 23ರಂದು ಪ್ಲಾಸ್ಟಿಕ್ ಕದನ ನಡೀತದೆ. ಆ ಪ್ಲಾಸ್ಟಿಕ್ ಕದನದ ಯುದ್ಧ ಭೂಮಿ ಎಲ್ಲಿದೆ? ಪಂಜಾಬದಲ್ಲಿದೆ, ಹರಿಯಾಣದಲ್ಲಿದೆ, ಬಿಹಾರದಲ್ಲಿದೆ, ಪಶ್ಚಿಮ ಬಂಗಾಳದಲ್ಲಿದೆ. ಪಶ್ಚಿಮ ಬಂಗಾಳ ರೈಟ್ ಆನ್ಸರ್ ನೋಡಿ. ಪಶ್ಚಿಮ ಬಂಗಾಳ. ಪ್ಲಾಸ್ಟಿಕ್ ಕದನದ ಯುದ್ಧ ಭೂಮಿ ಇರುವುದು ಎಲ್ಲಿ ಅಂತಂದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದ ಪಲಾಸಿ ಎಂಬ ಸ್ಥಳದಲ್ಲಿ ನಡೆದಂತ ಯುದ್ಧವನ್ನೇ ಪ್ಲಾಸ್ಟಿಕ್ ಕದನ ಅಂತ ಹೇಳಿ ಕರಿತೀವಿ. ಬಾಕ್ಸರ್ ಕದನದ ಯುದ್ಧ ಭೂಮಿ ಇರುವುದು? ಬಾಕ್ಸರ್ ಕದನದ ಯುದ್ಧ ಭೂಮಿ ಇರುವುದು ಬಾಕ್ಸರ್ ಕದನದ ಯುದ್ಧ ಭೂಮಿ ಇರೋದು ಎಲ್ಲಿ ಅಂತಂದ್ರೆ ಬಿಹಾರದಲ್ಲಿ ನೋಡಿ. ಬಿಹಾರ ರೈಟ್ ಆನ್ಸರ್. ನೆಕ್ಸ್ಟ್, ಇಡೀ ಭಾರತ ದೇಶದ ಇತಿಹಾಸದಲ್ಲಿ 3 ತರೈನ್ ಕದನಗಳು ನಡೀತವೆ. ತರೈನ್ ಕದನಗಳು. ಆ ತರೈನ್ ಅನ್ನುವಂಥ ಸ್ಥಳ ಎಲ್ಲಿದೆ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ. ಹಾಗಾದ್ರೆ ಪಾಣಿಪತ್ ಇರುವುದು ಎಲ್ಲಿ? ಪಾಣಿಪತ್ ಅನ್ನುವಂಥ ಸ್ಥಳ ಕಂಡು ಬರೋದಿಲ್ಲಿ. ಪಾಣಿಪತ್ ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಒಟ್ಟು 3 ಪಾಣಿಪತ್ ಕದನಗಳು ನಡೀತವೆ. 1526ರಲ್ಲಿ ಪ್ರಥಮ ಪಾಣಿಪತ್ ಕದನ, 1556ರಲ್ಲಿ 2ನೇ ಪಾಣಿಪತ್ ಕದನ, 1761ರಲ್ಲಿ 3ನೇ ಪಾಣಿಪತ್ ಕದನ. ಒಟ್ಟು 3 ಪಾಣಿಪತ್ ಕದನಗಳು ನಡೆಯುತ್ತವೆ. ಪಾಣಿಪತ್ ಅನ್ನುವಂಥ ಸ್ಥಳ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ರೆ ಅದು ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತದೆ. ಹರಿಯಾಣ ರಾಜ್ಯದಲ್ಲಿ ಪಾಣಿಪತ್ ಅನ್ನುವಂಥ ಸ್ಥಳವನ್ನ ಕಾಣುತ್ತೇವೆ. ನೆಕ್ಸ್ಟ್ ಕ್ವಶನ್, PSI 2016ರಲ್ಲಿ ಕೇಳಿದ ಪ್ರಶ್ನೆ, 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಯಾರು?
ಯಾರದನ್ನ ಸ್ಥಾಪನೆ ಮಾಡಿದ್ರು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಯೋ ಹ್ಯೂಮ್ ರೈಟ್ ಆನ್ಸರ್ ನೋಡಿ. ಯೋ ಹ್ಯೂಮ್. ಯಾರನ್ನು ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಅಂತ ಕರೀತಾರೆ? ಫಾದರ್ ಆಫ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಯಾರನ್ನು ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಎನ್ನುವರು? ಯಾರನ್ನು ಭಾರತದ ರಾಷ್ಟ್ರೀಯ ಚಳವಳಿ ಪಿತಾಮಹ ಎನ್ನುವರು ಅಂದ್ರ ಸುರೇಂದ್ರನಾಥ್ ಬ್ಯಾನರ್ಜಿ ನೋಡಿ. ಸುರೇಂದ್ರನಾಥ್ ಬ್ಯಾನರ್ಜಿ ಅವರನ್ನ ಭಾರತದ ರಾಷ್ಟ್ರೀಯ ಚಳವಳಿ ಪಿತಾಮಹ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು? ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ದಾದಾಬಾಯಿ ನೌರೋಜಿ. ಡ್ರೇನ್ ಥಿಯರಿಯನ್ನ ಮಂಡಿಸಿದವರು? ಡ್ರೇನ್ ಥಿಯರಿ. ಡ್ರೇನ್ ಥಿಯರಿಯನ್ನು ಮಂಡಿಸಿದವರು ಯಾರಂದ್ರೆ ದಾದಾಬಾಯಿ ನೌರೋಜಿ. ಡ್ರೇನ್ ಥಿಯರಿ ಅಂದ್ರೆ ಏನು? ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರೆ ದಾದಾಬಾಯಿ ನೌರೋಜಿ ಅವರು. PSI 2016ರಲ್ಲಿ ಕೇಳಿದ ಪ್ರಶ್ನೆ ಇದು. ಬಂಗಾಳ ವಿಭಜನೆ ವಿರುದ್ಧ ಯಾವ ವರ್ಷದಲ್ಲಿ ವಿಭಜನೆ ವಿರೋಧ ಚಳವಳಿ ಆರಂಭಗೊಂಡವು? 1904, 1905, 6, 7. 5 ರೈಟ್ ಆನ್ಸರ್.